ಕರ್ನಾಟಕ ರಾಜಕೀಯ ವಲಯದಲ್ಲಿ ಮಹಾನ್ ನಾಯಕ ಅಂತ ಹೇಳ್ಬೋದಾದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳ್ಬೋದು. ಅವರ ಇವತ್ತಿನ ರಾಜೀನಾಮೆಯ ವಿಷಯ ಕೇಳಿದ ಬಳಿಕ ಅವರ ಅಪಾರ ಅಭಿಮಾನಿಗಳು ಇವತ್ತು ತುಂಬ ಬೇಸರ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಕಾಂಗ್ರೆಸ್ ಏನು ಮಾಡೋದು ಅಂತಂದರೆ ಹುಚ್ಚ ಕಾಂಗ್ರೆಸ್. ಯಾಕೆ ಹೇಳಿ, ಒಂದು ಒಳ್ಳೆ ಮಾಸ್ ಲೀಡರ್ನ ಕಳ್ಕೊತಾವ್ರೆ. ಯಾಕಂತಂದರೆ ಇವತ್ತು ಸಿದ್ದರಾಮಯ್ಯ ಅಂದರೆ ಹೈಕಮಾಂಡ್ ಅಂದರೆ ಸಿದ್ದರಾಮಯ್ಯ ಹೇಳಿದ ತಕ್ಷಣ ನೋಡಿ ಕಾಂಗ್ರೆಸ್ಸಲ್ಲಿ ಒಂದು ಸೀಟು ಬರಲ್ಲ. ಯಾಕಂತೀರ ಗೊತ್ತಾ, ಇವತ್ತು ಅಹಿಂದ ಕಟ್ಕೊಂಡಿರೋರು ಸಿದ್ದರಾಮಯ್ಯ, ಅಹಿಂದನೇ ಹಿಂದೆ ಇರೋದು ಸಿದ್ದರಾಮಯ್ಯ. ಜಾತಿವಾದ ಅಲ್ಲ ಸಿದ್ದರಾಮಯ್ಯ ಅವರು, ಅಹಿಂದ ಸಿದ್ದರಾಮಯ್ಯ. ಇವತ್ತು ಸಿದ್ದರಾಮಯ್ಯ ಅಂದ್ಬಿಟ್ರೆ ಸಾಕು, ಇಡೀ ಕರ್ನಾಟಕ ಅಲ್ಲಾಡ ಅಂತ ಪವರ್ಫುಲ್ ಲೀಡರ್, ಮಾಸ್ ಲೀಡರ್ ಅಂತ ಹೇಳ್ಬೋದು. ಅಂಥ ಒಂದು ಟಗರ್ನ ಈ ಕಾಂಗ್ರೆಸ್ಸು ಯಾಕೆ ಕಳ್ಕೊತಿದೆ ಅಂತ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ CM ಆಗಬೇಡ ಅಂತ ಏನಿಲ್ಲ, ಆಗಬೇಕು. ಅವ್ರಿಗಿನ್ನೂ ಚಿಕ್ಕ ವಯಸ್ಸಿದೆ. 2028 ತನಕ ಮಾನ್ಯ ಸಿದ್ದರಾಮಯ್ಯನ ಜೊತೆಗೆ ಹಾಕೊಂಡು ಇನ್ನೂ ಜನಗಳನ್ನೆಲ್ಲವೇ ರಕ್ಷಣೆ ಮಾಡ್ಕೊಂಡು ಇನ್ನೂ ಜನಗಳಿಗೆ ಏನೇನು ಹಿಂದೆ ನಮ್ಮ ಹಿಂದೂಗಳಿಗೆ ಇನ್ನೂ ಏನೇನು ಮಾಡಬೇಕು ಅನ್ನೋದು ಬ್ಯಾಲೆನ್ಸ್ ಇತ್ತು ಅವ್ರ ತಲೆಯಲ್ಲಿ. ಇಬ್ಬರೂ ಕೂತ್ಕೊಂಡು ಜೋಡಿ ಎತ್ಕೊಳ್ಳಾಗ ಆ ಜೋಡಿ ಎತ್ಕೊಳ್ಳೋ ಅಂತ ಹೇಳ್ದಾಳೆ ನಾನು. ಆ ಜೋಡಿ ಎತ್ಕೊಳ್ಳಿ ಇಬ್ಬರು ಕೂತ್ಕೊಂಡು ಒಳ್ಳೆ ನಿರ್ಧಾರಕ್ಕೆ ಬಂದು ಹಿಂದೂ ಧರ್ಮದ ಬಗ್ಗೆ ಯಾರೇ ಆಗಲಿ ಸಮಾನತೆಗೆ ಇನ್ನೂ ಮಾಡೋದಿತ್ತು ಸರ್. ಸಿದ್ದರಾಮಯ್ಯರು ಹಳ ಹುಲಿ ಭಾರಿ ತಲ ಇದೆ ಅವ್ರಿಗೆ. ಯಾಕಂದ್ರೆ ಅವರು ಕ್ರಿಮಿನಲ್ ಲಾಯರು. ಅವ್ರ ಜೊತೆಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇನ್ನೂ ಸೂಪರಾಗಿರೋದು. ಸಿದ್ದರಾಮಯ್ಯವ್ರು ಇನ್ನೊಂದು ವರ್ಷ ಇದ್ರೆ ಸರ್, ಇನ್ನೊಂದು ಚೂರಲ್ಲಿ ಏನು ಎಡವಟ್ಟಾಗಿದೆ ಅಂದರೆ ಸಿದ್ದರಾಮಯ್ಯ ಅಪ್ಪಾಜಿ ಅವ್ರದ್ದು ಎಲ್ಲ ಒಂದೇ ಇದಕ್ಕೆ ಜಾತಿಗೆ ಓಲೈಕೆ ಮಾಡ್ಕೊಂಡಿದ್ದಾರೆ ಅಂತ ಕೆಲವು ಜನಗಳು. ಆ ಒಂದು ಬಿಟ್ಟಿರೋ ಸಿದ್ದರಾಮಯ್ಯವ್ರು ಇವತ್ತು ಇದ್ಯಾವ್ದ್ರಿ ಪ್ರಾಧಾನ್ಯ ಐತೆ ಇದ್ರು ಏನು ಹೇಳಿ, ನಿಜವಾಗ್ಲೂ ಪ್ರಾಧಾನ್ಯ. ಯಾಕಂದ್ರೆ ಹೇಳಿ ಸಮಾನತೆ ಇದ್ರೆ ಎಲ್ಲೋ ಒಂಚೂರು ಎಡವಟ್ಟಾಯಿತು ಅನ್ಕೋತೀನಿ. ನಾನು ಸಿದ್ದರಾಮಯ್ಯನ ಅಭಿಮಾನಿನೂ ಕೂಡ. ಯಾಕಂತಂದರೆ ನಾವು ಇದೇ ಮಾನ್ಯ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ನಾನೇ ಇಲ್ಲಿ ಸಿದ್ದರಾಮಯ್ಯನ ಪರ ಡ್ಯಾನ್ಸ್ ಮಾಡಿದೆ, ಕುಣ್ದೆ, ಹಾಡಿದೆ, ಹೊಗಳ್ದೆ. 5 ವರ್ಷ ಇರ್ತಾರೆ ಅಂದ್ಕೊಂಡೆ, ಇರಬೇಕಾಯ್ತು ಪಾಪ. ಅಂಥ ಮಾಸ್ ಲೀಡ್ರನ್ನ ಕಾಂಗ್ರೆಸ್ನವ್ರು ಎಲ್ಲೋ ಮಾಣಿಕ್ಯನ ಕಳ್ಕೊಬಿಟ್ರಲ್ಲ ಅಂತ ಹಂಗನ್ನೋಕೋರು. ಏನಪ್ಪ ಇವಮ್ಮ ಡಿ ಕೆ ಶಿವಕುಮಾರ್ ಇಲ್ಲ ನೋ ಡಿ ಕೆ ಶಿವಕುಮಾರ್ಗೆ ಏಜ್ ಇತ್ತು ಸರ್. ಇನ್ನು 2028ಗೆ ಮಾನ್ಯ ಮುಖ್ಯಮಂತ್ರಿ ಆಗ್ಬೋದಾಯ್ತು ಡಿ ಕೆ ಶಿವಕುಮಾರ್ ಅವರು. ಸ್ವಲ್ಪ ಎಲ್ಲೋ ದುಡುಕ್ಬಿಟ್ರು ಸರ್. ಮಾಸ್ ಲೀಡರು, ಮಾಸ್ ಕನ್ನಡ ರಾಮಯ್ಯ ಯಾರೇಳಿ, ಲೀಡರ್ ಸಿಂಹಾದ್ರಿ ಸಿಂಹ. ಇಂಥ ಲೀಡರ್ನ ಕಳ್ಕೊಬಾರ್ದಾಗಿತ್ತು. ಯಾಕಂತಂದರೆ ಹಿರಿ ಜೀವ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಟ್ಟು ಅವ್ರು ಕೊಡ್ತೀನಿ ಅಂದಿದ್ರು ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಇರಲಿ ಬಿಡಿ ಸರ್, ಇನ್ನೂ 2 ವರ್ಷ ನೀವು ಹಿರಿ ಅಂದಿದ್ರಾ. ಇವತ್ತು ಡಿ ಕೆ ಶಿವಕುಮಾರ್ಗೆ ಒಂದು ಒಳ್ಳೆ ನೇಮ ಬರೋದು, ಫೇಮ ಬರೋದು. ಸಿದ್ದರಾಮಯ್ಯ ಒಂದು 2 ವರ್ಷ ಇರ್ತಿದ್ರು, ಇನ್ನೂ ಏನೋ ರಾಜ್ಯಕ್ಕೆ ಕೊಡುಗೆಗಳಿತ್ತು ನೋಡಿ. ಮಾನ್ಯ ಡಿ ಕೆ ಶಿವಕುಮಾರ್ ಇನ್ನೂ ಕೊಡುಗೆ ಇದೆ ಸಿದ್ದರಾಮಯ್ಯನವ್ರ ಹತ್ರ, ಅದನ್ನು ನೀವು ಬಳಸ್ಕೊಳ್ಳಿ. ಯಾಕೆ ಅಂದ್ರೆ ಅಹಿಂದ ಸಿದ್ದರಾಮಯ್ಯ ಸರ್, ಅವರಿಂದ ಕರ್ನಾಟಕ ಇದೆ, ಮಾಸ್ ಲೀಡ್ರು ಸರ್ ಅವರು. ಅವ್ರನ್ನ ನೋಡಿ, ಹೋದ ಸರಿ 2013ರಲ್ಲಿ ಇದೇ BJPನ ಕಳ್ಕೊಂಡು BJP ಹಾಳಾಗೋಯ್ತು. ಯಾರನ್ನ, ಯಡಿಯೂರಪ್ಪವ್ರನ್ನ ಕಳ್ಕೊಂಡು. ಇವತ್ತು ಸಿದ್ದರಾಮಯ್ಯರ ಕಳ್ಕೊಂಡು ಕಾಂಗ್ರೆಸ್ ಹಾಳಾಗ್ಬಿಡ್ತದೆ. 2028 ಕಾಂಗ್ರೆಸ್ ಅಲ್ಲ, ಬರೋದೇ ಇಲ್ಲ ಕಾಂಗ್ರೆಸ್ಸು. ನೋಡಿ ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಹೊಂಟೋಯ್ತದೆ. ಮುಖ್ಯಮಂತ್ರಿ ಆಗ್ಬೋದು ಯಾರು, ನಮ್ಮ ಮನೆ ಡಿ ಕೆ ಶಿವಕುಮಾರ್ ಆಗಲಿ, ನನ್ನ ಕಡೆ ನನಗಿಂದ ಒಂದು ಖುಷಿ ಇದೆ, ಆಗಲಿ ಯಾರಾದ್ರೇನು ಸಹ ರಾಜ್ಯನ ಚೆನ್ನಾಗಿ ನಡೆಸ್ಕೋಬೇಕು. ಅದಷ್ಟೇ. ನಮ್ಮ ಜನಗಳಿಗೆ ಒಳ್ಳೊಳ್ಳೆ ಭಾಗ್ಯಗಳು ಕೊಡಬೇಕು, ಒಳ್ಳೊಳ್ಳೆ ಸಂಸಾರದಲ್ಲಿ ಕೊಡಬೇಕು, ಒಳ್ಳೊಳ್ಳೆ ನೀಟಾಗಿರೋ ಒಂದು ಕೆಲಸ ಕೊಡಬೇಕು ಜನಗಳಿಗೆ. ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಏನಾರು ಅಭಿವೃದ್ಧಿ ಕೊಡ್ಬೋದು. ಆದರೆ ನಮ್ಮ ಮಾಸ್ ಲೀಡ್ ಇಟ್ಕೊಂಡು ಮಾಡ್ಬೋದಾಯ್ತೇನೋ ಅಂತ ಎಲ್ಲೋ ಒಂದು ಕಡೆ ಎಲ್ಲೋ ಬೇಜಾರಾಯ್ತಾ ಇದೆ. ಅನ್ಯವಾಗಿ ಸಿದ್ದರಾಮಯ್ಯನವ್ರು ಕಳ್ಕಂದ್ರೆ ಎಷ್ಟು ಜನ ಹೋಗ್ಬಿಡ್ತದೆ ನೋಡಿ. ಕುರುಬ ಹೊಂಟೋಗ್ಬಿಡ್ಬೋದು, ಲಿಂಗಾಯತ್ ಸಮಾಜ ಹೋಗ್ಬಿಡ್ಬೋದು, ಮುಸ್ಲಿಂ ಸಮಾಜ ಹೊಂಟೋಗ್ಬಿಡ್ಬೋದು. ಆಮೇಲೆ ಏನು ಮಾಡ್ತೀರಿ? ಅದಕ್ಕೆ ಸ್ಟೇಟ್ಮೆಂಟ್ ಕೊಡೋಗಿದ್ರೆ ಇದು ಡಿ ಕೆ ಶಿವಕುಮಾರ್ಗೆ ಹೇಳೋದು, ದಯಮಾಡಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸಿದ್ದರಾಮಯ್ಯ ಅಪ್ಪಾಜಿಯವ್ರನ್ನ ನೀವು ನಿಜವಾಗ್ಲೂ ಕೊಡ್ತಿದ್ದಾರೆ ಸರ್, ಸಂತೋಷವಾಗಿ ಕೊಡ್ತಿದ್ದಾರೆ ಸರ್. ನೀವು ಹಿಂದೆ ಹೋಗ್ಬಿಟ್ಟದೇನೋ ಅನ್ನೋದೊಂದು ಭಯ ಎಲ್ಲೋ ಇದೆ. ಹಾಗಾಗಿ ನಮ್ಮ ಜೊತೆಲಿರಿ ಸರ್. 2028ಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಿ ನೀವು ಇಳಿ ಅಂದಿದ್ರ. ಸೂಪರ್ ಡಿ ಕೆ ಶಿವಕುಮಾರ್ ಆಗಿರೋರು. ಡಿ ಕೆ ಶಿವಕುಮಾರ್ ಆಗಬೇಡ ಅಂತ ಯಾರು ಹೇಳಲ್ಲ ಸರ್. ಅವ್ರದಂತ ಅಭಿಮಾನಿ ಇರ್ತಾರೆ. ಯಾಕೊಳ್ಳಿ, ಡಿ ಕೆ ಶಿವಕುಮಾರ್ಗೂ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಮುಕ್ಕಾಲು ಭಾಗ ಅಲ್ಲ, 1 ಭಾಗ ಸಿದ್ದರಾಮಯ್ಯನಿಗಿದ್ದಾರೆ ಸರ್. 1 ಭಾಗದಲ್ಲಿ 1/4 ಭಾಗ ಮಾನ್ಯ ಡಿ ಕೆ ಶಿವಕುಮಾರ್ಗಿದ್ರ, ಮುಕ್ಕಾಲು ಭಾಗ ಸಿದ್ದರಾಮಯ್ಯನಿಗವ್ರೆ. ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ಳೋದೇನೋ, ಇಷ್ಟು ಬೇಗ ಕೇಳಬಾರ್ದಾಗಿತ್ತು ಅನ್ನೋದೊಂದೇ ಸರ್. ಇನ್ನೇನಿಲ್ಲ, ಎಲ್ಲರಿಗೂ ಸಮಾನಾಗಿರಲಿ. ಇನ್ನೂ ಅಂಗೀಕಾರ ಆಗಿಲ್ಲ. ರಾಜೀನಾಮೆ ಕೊಟ್ಟಿರ್ಬೋದು ಮಾನ್ಯ ಸಿದ್ದರಾಮಯ್ಯವರು, ಆದರೆ ಇದು ಅಂಗೀಕಾರ ಆಗಿಲ್ಲ. ಒಂದು ಕ್ಷಣ ಇದ್ರೂ ಏನು ಬೇಕಾದ್ರೂ ಆಗ್ಬೋದು. ಇತಿಹಾಸದಲ್ಲಿ ನೋಡಬೇಕು ಸ್ಟಾರ್ ಹೆಂಗಿದೆ ಅಂತ. ನಮಸ್ತೆ ಕರ್ನಾಟಕ ಜನತೆ. ಆದ್ರೂ ಋಣ ಎಲ್ಲಿದ್ದದೋ ಅಲ್ಲಿ ಸಿದ್ದರಾಮಯ್ಯ.
ಸಿ ಎಮ್ ಅವ್ರು ರೀಸನ್ ಮಾಡಿಲ್ಲ ನೀವು. ಇವರಿಲ್ಲ, ರಾಜ್ಯಪಾಲರಿಲ್ಲ, 3 ದಿನ ರಜಾ. ಒಬ್ಬ ಮನುಷ್ಯನಿಗೆ 1 ಅವರ್ ಇದ್ಬಿಟ್ರೆ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ. ಹುಚ್ಚು ಜನಗಳಿಗೆ ಎಲ್ಲಿ ಕೊಟ್ಟರು? ರಾಜಭವನ್ಗೆ ಹೋಗಿರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು. ಅಂಗೀಕಾರ ಆಗಬೇಕಲ್ಲ, ಅಂಗೀಕಾರ ಆಗಿಲ್ಲ. ಒಂದೇ ಕೃಷ್ಣ ಪರಮಾತ್ಮ ಹೇಳ್ತಾನೆ, 1 ಸೆಕೆಂಡಲ್ಲಿ ಏನು ಬೇಕಾದ್ರೆ ಆಗ್ಬೋದು ಅಂತ. ಋಣ ಇದ್ರೆ ಇನ್ನೊಂದ್ಸತಿ ಬರ್ತಾರ. ಆದ್ರೂ ಋಣ ಎಲ್ಲಿದ್ದದು ಅಲ್ಲಿ ಸಿದ್ದರಾಮಯ್ಯ ಹೇಳ್ತಾಯಿದ್ರು. ಸಿದ್ದರಾಮಯ್ಯವರು ನಾನು ಹೈಕಮಾಂಡ್ ಹೇಳ್ದೆ ಕೇಳ್ತೀನಿ, ಅವ್ರಿಗೆ ಒಪ್ಪಿದ್ರೆ ಇಲ್ವೋ? ಹೈಕಮಾಂಡಾಗ ಹೇಳ್ದೆ ಕೇಳಿದ್ರೆ ಇಲ್ವೋ? ಆದರೆ ಇವತ್ತು ಕಾಂಗ್ರೆಸ್ಗೆ ನಷ್ಟ ಆಗಿರೋದು ಹೊರತು ಸಿದ್ದರಾಮಯ್ಯನಿಗೇನು ನಷ್ಟ ಆಗಿಲ್ಲ ರೀ. ಯಾಕೇಳು, ಇವತ್ತು ಅಹಿಂದ ನಾಯಕ, ಕುರುಬುರ್ ನಾಯಕ ಅಲ್ಲ ಅವರು. ನಾನು ನಿಜವಾಗಿ ಹೇಳ್ತೀನಿ, ಕುರುಬರಿಗೆ ಏನೂ ಮಾಡಿಲ್ಲ. ಯಾಕೇಳು, ಕುರುಬರಿಗೇನಾರ ಮಾಡಿಬಿಟ್ರೆ ನಂಗೆ 2 ವರ್ಷ ಹೊಂಟೋಗಿಂಟೋದೇನು ಅಂತ ಹೋಗ ಮದುವೆಗಳೇ ಅಂತ ಕಳಿಸ್ತೀವ್ರು ನಮ್ಮ ಕಡೆ. ಅದೇ ಸೈಡ್ಗೆ ಹೋಗಿ ಅಂತಿದ್ರು. ಯಾಕೇಳು, ಜಾತಿವಾದಿ ಆಗ್ಬಿಡ್ತಾರ ಅಂತ. ಇವತ್ತು ಹಿಂದೆ ಜನ ಕಳ್ಕೊಂಡಾರ ಅಂದ್ರೆ ಎಷ್ಟು ಜನ ಹೊಂಟೋದ್ರು ಗೊತ್ತೇನ್ರಿ? ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಲಿಂಗಾಯತ್ ಸಮಾಜ ಹೊಂಟೋಯ್ತು, ಕುರುಬ್ ಸಮಾಜ ಹೊಂಟೋಯ್ತು, ಮುಸ್ಲಿಂ ಸಮಾಜ ಹೊಂಟೋಯ್ತು. ಇನ್ನೇನು ಅಲ್ಲಾಡ್ಸಿರಿ ಮುದೇವುಗಳ? ಕಾಂಗ್ರೆಸ್ ಪಕ್ಷನೇ ಹಾಳು ಮಾಡ್ಕೊಂಡಿದ್ದು. ಅವ್ರ ತಟ್ಟಕ್ಕೆ ಅವರೇ ಕಲ್ಲಾಕಂದ್ರಲ್ಲ, ನಿಜನಲ್ವಾ ಬಸ್ಸು? ಅವ್ರ ತಟ್ಟಕ್ಕೆ ಅವರೇ ಕಲ್ಲಾಕರು. ಇವತ್ತು ಸಿದ್ದರಾಮಯ್ಯನ ಇನ್ನೊಂದು 2 ವರ್ಷ ಕೊಟ್ಬಿಟ್ಟು ಇದ್ದಿದ್ರ ಇನ್ನು ಸ್ವಲ್ಪ ಏನಾರು ಒಂದು. ಯಾಕೆ ಸಿದ್ದರಾಮಯ್ಯ ಇರಬೇಕು ಅಂತಂದ್ರ ಸಿದ್ದರಾಮಯ್ಯ ಮಾಸ್ ಲೀಡರು. ಸಿದ್ದರಾಮಯ್ಯ ಹೋದ್ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವ್ರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ ಅವರು. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋ ಅಂತ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ಅದು ಒಪ್ಕೋಬೇಕಾದ್ರೆ ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗೆ ಇನ್ನೂ ಚಿಕ್ಕ ಏಜು, ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಅಪ್ಪಾಜಿಯವ್ರು ಏನಾದ್ರು ಕಳ್ಕೊಂಡ್ರೆ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ನಾನೊಬ್ಬ ಸಾಮಾನ್ಯ ಪ್ರಜೆ. ಸಿದ್ದರಾಮಯ್ಯ ಇದ್ದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದೆ ಸರ್. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಘೋಷಣೆ ಆಗಿದೆ. ಅಧಿಕೃತವಾಗಿ ಇನ್ನೇನು ಅಂಗೀಕಾರ ಆಗೋದು ಒಂದೇ ಬಾಕಿ ಇದೆ. ಈ ಸಿದ್ದರಾಮಯ್ಯನ ರಾಜೀನಾಮೆ ನಿರ್ಧಾರವನ್ನು ಅವರ ಅಭಿಮಾನಿಗಳು ಈಗಲೂ ಕೂಡ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಮೈಸೂರಿಂದ ಶೋಭಾ ಅನ್ನೋರು ಸಿದ್ದರಾಮಯ್ಯನವರ ಅಭಿಮಾನಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದಷ್ಟು ಸುಲಭವಾಗಿ ನಿಮಗೆ ಅದು ಅರಗಿಸ್ಕೊಳ್ಳೋಕ್ಕಾಗ್ತಿದೆಯಾ? ಸರ್, ನಾನು ಒಂದು ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ ಅವರು. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ರಾಜ್ಯಪಾಲರಿಲ್ಲ, ಇನ್ನೂ 3 ದಿನ ಇಲ್ಲ. ಅವ್ರು ಬಂದಿದ್ದಾರೆ, ಇನ್ನೂ ಅಂಗೀಕಾರ ಆಗಿಲ್ಲ. ಅಧಿಕೃತವಾಗಿ ಆಗಿದೆಯಾ? ಇಲ್ಲ. ಅಭಿಮಾನಿಗಳಿಗೆ ನಿರಾಸೆ ಆಗಲ್ಲ ಸರ್. ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ವಾಪಸ್ ಬರ್ಬೋದು ಸರ್, ಖಂಡಿತ ಬರ್ತಾರೆ. ಯಾಕಂತಂದರೆ ಸರ್, ಅಷ್ಟು ಸುಲಭವಾಗಿ ಕಳ್ಕೊಳ್ಳಲ್ಲ ಸರ್ ಹೈಕಮಾಂಡು. ಯಾಕಂತ ಕೇಳಿ, ಇವತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅವ್ರ ಮಗ ಯಾರಪ್ಪ, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮಾನ್ಯ ಖರ್ಗೆ ಸಾಹೇಬ್ರಾಗಿರ್ಬೋದು, ಪರಮೇಶ್ ಸಾಹೇಬ್ರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮೊನ್ನೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು. ಸಿದ್ದರಾಮಯ್ಯ ಏನಂದ್ರೆ ಏನು ಅನ್ನೋದು ಗೊತ್ತು ಅವ್ರಿಗೆ. ಸಿದ್ದರಾಮಯ್ಯನಿಂದನೇ ಇರೋದು ಎಲ್ಲ ಜನ. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋ ಅಂತ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ನಿಜ ಅಲ್ವೇ? ಅವರು ಹಳ್ಳಿ ಹುಡುಗ, ಹಳ್ಳಿ ನಾಯಕ. ಹಳ್ಳಿಯಿಂದ ಬಂದಂದ್ರು ಮುದ್ದೆ ತಿಂದು ಬಂದಿರೋ ಘಟ ರೀ. ಅವರೆಲ್ಲನೂ ತಿಳ್ಕೊಬಿಟ್ಟಾರೆ ಕಷ್ಟ ಸುಖನೇ ಅಂದ್ರೆ ಏನ ಅಂತಂದರೆ, ಇವತ್ತು ಹೈಕಮಾಂಡ್ ಹೇಳಿತ್ತು ಪಾಪ, ಇವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ. ಹೌದು, ನಿಜ. ಅದು ಒಪ್ಕೋಬೇಕಾದ್ರೆ ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್, ಸುಳ್ಳು ಹೇಳಬಾರ್ದು. ಜಾತಿಯವರು ಅಂತ ನಾವು ಸುಳ್ಳು ಹೇಳಬಾರ್ದು. ಆದರೆ 2000 ಇಬ್ಬರಿಗೆ 2.5 ವರ್ಷ 2.5 ವರ್ಷ ಅಂದ್ರೂ ನಾನು ನಿನ್ನ ಕಳ್ಕೊಬಾರ್ದಾಗೆ ಅಂದರೆ ಸಿದ್ದರಾಮಯ್ಯನ ಕಳ್ಕೊಬಾರ್ದಾಗೆ. ಯಾಕಂದರೆ ನಿಮ್ಗಿನ್ನೂ ಚಿಕ್ಕ ಏಜು. ಮೊನ್ನೆ ಡಿ ಕೆ ಸಾಹೇಬ್ರೆ, ನಿಮ್ಗಿನ್ನೂ ಚಿಕ್ಕ ಏಜು. ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಅವ್ರ ಜೊತೆಲೇ ಬೆಳ್ಕೊಂಡು 2028 ಆಗ್ಬೋದೈತೇನೋ ಅಂತ. ಆದರೆ ಎಲ್ಲೋ ಒಂದು ಕಡೆ ಸರ್ ಸಿದ್ದರಾಮಯ್ಯವ್ರು ಹೋಗ್ಬಿಟ್ರು ಅನ್ಕೊಳ್ಳಿ, ಇನ್ನೂ ಹೋಗಿಲ್ಲ, ಹೋಗಕ್ಕೆ ಬಿಡಲ್ಲ ಜನ. ಜನಕ್ಕೆ ಗೊತ್ತಿಲ್ಲ ಸರ್ ಇದು. ಜನಕ್ಕೆ ಗೊತ್ತಾಗಿರೋ ಹೊಸಿ ಜನ ಬರೋರಾ, ಅಯ್ಯೋ ಎಲ್ಲ ಸ್ಟ್ರೈಕ್ ಮಾಡಕ್ಕೆ ಬಿಡೋರು. ಜನಕ್ಕೆ ಗೊತ್ತಿಲ್ಲ ಅಲ್ವೇ? ರಾತ್ರಿ ಡೆಲ್ಲಿಗೆ ಹೋದ್ರು, ಅಲ್ಲಿ ಬಂದರು, ಏನು ಊಹೆಪೋಹೆಗಳು ಮಾಮೂಲಿ ಮೀಡಿಯಾದವ್ರು ಅಂದ್ಕೊಂಡ್ವಿ. ಆದರೆ ಸಿದ್ದರಾಮಯ್ಯ ಅಪ್ಪಾಜಿಯವ್ರು ಏನಾದ್ರು ಕಳ್ಕೊಂಡ್ರೆ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಭಾರಿ ಕಷ್ಟಪಡ್ತದೆ ಕಾಂಗ್ರೆಸ್ ಡಿಸರ್ವ್. ಅಲ್ಲ, ಸಾಮಾನ್ಯ ಕಾರ್ಯಕರ್ತರಿಗೆ ಈ ಸತ್ಯ ಗೊತ್ತಿದ್ರೆ ಕಾಂಗ್ರೆಸ್ ಹೈಕಮಾಂಡು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೊತ್ತಿಲ್ವಾ ಈ ಸತ್ಯ? ಸರ್, ಎಲ್ಲ ಗೊತ್ತಿದೆ. ಒಳ ಸಮಾಚಾರ ಏನಿದ್ದೋ ಗೊತ್ತಿಲ್ಲ. ಎಲ್ಲ ಗೊತ್ತು. ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ.
ನಾನೊಬ್ಬ ಸಾಮಾನ್ಯ ಪ್ರಜೆ, ನಾನು ಮನೇಲಿರೋಳು, ನಾನೇನು ಹೋರಾಟ ಮಾಡೋಳ, ನಾನು ಹೋರಾಟ ಮಾಡೋಳು ನಾನು. ಆದರೆ ಯಾವಾಗಲೂ ನಾನು ನ್ಯೂಸ್ ನೋಡ್ತಾ ಇರ್ತೀನಿ. ನಾನು ತಿಳ್ಕೊಂಡಿರೋ ಪ್ರಕಾರ ಇದನ್ನು ಹೈಲೈಟ್ ಮಾಡಿಬೇಕಾರೆ ಇನ್ನೂ ಒಂದು ಸತಿ ಹಾಕೊಳ್ಳಿ ರಿಪೀಟು. ಸಿದ್ದರಾಮಯ್ಯ ಹೋದ ಮೇಲೆ ಕಾಂಗ್ರೆಸ್ ಇದ್ರೆ ಕೇಳಿ ಧೂಳಿ ಪಾಠ ಆಗ್ಬಿಡುತ್ತೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದಂತ ಹೊಟ್ಟೆ ಮಾತಾಡ್ತಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಅವರು ಬೇಕು, ಯಾರು ಹೇಳಿ? ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅವರೇನಂದ್ರೆ ಹೈಕಮಾಂಡ್ ಒಪ್ಕೊಂಡು ನಿರ್ಧಾರ ಮಾಡಿದ್ರು. ಆದರೆ ನಾನು ಕಳ್ಕೊಬಾರ್ದಾಗಿತ್ತಲ್ಲ, ನಾನು ಡಿ ಕೆ ಶಿವಕುಮಾರ್ ಆಗಿ ನಾನು ಕಳ್ಕೊಬಾರ್ದಾಗಿಲ್ಲ. ಯಾಕಂದರೆ ಇವ್ರು ಏನಂತ ನನಗೆ ಗೊತ್ತಲ್ಲ. ಮಾಸ್ ಲೀಡರ್ ಇರಲೇಬೇಕಲ್ಲ. ಮುಂದೆ ಗುರಿ ಹಿಂದೆ ಗುರು ಇದ್ದರು ಸರ್. ಮೊನ್ನೆ ಸಿದ್ದರಾಮಯ್ಯವರು ಗುರು ಇದ್ದರು. ಅವ್ರಿಗೆ ಇನ್ನೊಂದು 2 ವರ್ಷ ತಡ್ಕೊಬೋದಾಯ್ತಲ್ಲ ಸರ್. ಹೆಂಗೆ ಆರಾಮಾಗಿ 3 ವರ್ಷ ಆಗೋಯ್ತು, ಬಿಡ್ಬೋದೇನೋ ಅಂತ. ಇನ್ನೇನಾರು ಪ್ರಶ್ನೆ ಇದ್ದದ? ಅಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು, ಇವ್ರು ಕೊಟ್ಬಿಟ್ರು, ಇಷ್ಟಕ್ಕೆ ಸಿದ್ದರಾಮಯ್ಯವ್ರು ಸುಮ್ಮನಾಗ್ಬಿಡ್ತಾರ? ಇಲ್ಲ ಸರ್, ನಾನು ಹೇಳಿಲ್ಲ, ಕೊಟ್ಟೇ ಇಲ್ಲ. ಅವರು ಅಂಗೀಕೃತ ಆಗೇ ಇಲ್ಲ, ನಿಜವಾಗ್ಲೂ ಇಲ್ಲ. ಇನ್ನು ರಾಜ್ಯಪಾಲರು ಇನ್ನೂ 3 ದಿನ ಇಲ್ಲ. ಆಮೇಲೆ ಶ್ರೀಕೃಷ್ಣ ಪರಮಾತ್ಮಳನ್ನ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂತ ಅದು ನಿಮಗೂ ಗೊತ್ತಿದೆ. ಒಂದು ಕ್ಷಣ ಮಾತ್ರದಲ್ಲಿ ಏನಾಗ್ಬೋದು ಅಂತ 3 ದಿನದಲ್ಲಿ ಏನು ಮೇರಕ್ಕೆ ಆಗ್ಬೋದಲ್ಲ ಸರ್. ಯಾಕಂದ್ರೆ ಚರ್ಚೆಗಳು ನಡಿಬೇಕು. ಇವ್ರು ಇನ್ನೂ 2028 ಸರ್. ಅಧಿಕಾರ ಅನ್ನೋದು ತುಂಬ ದೊಡ್ಡದು. ನಾನು ಇನ್ನೂ ಬೆಳಿಬೇಕು. ಈ ತಮಿಳ್ನಾಡು ಜಯಲಲಿತಾ ಮೇಡಮ್ ಇದ್ರಲ್ಲ, ಆ ಥರ ಆಗಬೇಕು ಅಂತ ಎಲ್ಲರಿಗೂ ಇರುತ್ತೆ. ಆದರೆ ಜಯಲಲಿತಾ ಥರ ಆಡಬೇಕು ಅಂತಂದ್ರೆ ಮಾಸ್ ಲೀಡ್ರ್ ಒಬ್ರು ಇರಬೇಕು, ಸಿದ್ದರಾಮಯ್ಯ ಇರಬೇಕಿತ್ತು. ಆ ಥರ ಆಗಬೇಕಂದ್ರೆ ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯ ಇದ್ದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದೆ ಸರ್. ನಾನೇನು ಶಿವಕುಮಾರ ಸಾಹೇಬ್ರ ಹತ್ರ ಆಗಲಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಸ್ವಾಮೇ ಕೊಡಿ ಅಂತ ಹೇಳಲ್ಲ. ಅಲ್ಲಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಬಲ್ಲೆ. ಆದರೆ ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಪೈಜಿ ವಾಪಸ್ ಬಂದ್ರೆ ಇನ್ಮೇಲಾರು ಸರ್ ಜಾತಿ ಭೇದ ಮಾಡಬಾರ್ದು. ನಾನು ಕೇಳ್ಕೊಳ್ಳೋದು ಮಾನ್ಯ ಸಿದ್ದರಾಮಯ್ಯ ಪೈಜಿ ಅವ್ರನ್ನ, ಎಲ್ಲರನ್ನೂ ಸರಿ ಸಮಾನಾಗಿ ನೋಡಿ, ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಅಭಿವೃದ್ಧಿ ಮಾಡಿ. ಎಷ್ಟೋ ಜನ ಪಾಪ ಹೆಣ್ಮಕ್ಳು ಮನೆ ಕೆಲಸಕ್ಕೆ ಹೋಯ್ತಾವ್ರ, ಅವ್ರಿಗೊಂದು ಬೇರೆ ದೇಶದಿಂದ ಬರೋಂಥ ಒಂದು ಕಂಪ್ನಿ ಉದ್ಧಾರ ಮಾಡಿ ಅಲ್ಲಿ ಹೆಣ್ಮಕ್ಳು ಕೆಲಸ ಮಾಡೋಂಥದ್ದು ಮಾಡಿ. ನಿಮ್ಮಂಥ ಹುಡುಗರು ಅವಿದ್ಯಾವಂತರು ಅವ್ರಿಗೊಂದಷ್ಟು ಕೆಲಸ ಕೊಡಿಸಿ, ರೋಡ್ ಮೇಲೆ ಪಾಪ ಫುಟ್ಪಾತಲ್ಲಿರೋ ಅಂಥವ್ರಿಗೆ ಒಂದಷ್ಟು ಮನೆಗಳು ಕಟ್ಟಿಸಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ರೆ ಸರ್. ಯಾರು ತಾನು ಸರ್ ಯಾರನ್ನೂ ಕಳ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ ಸರ್? ಒಳ್ಳೇದು ಮಾಡಿ ಸ್ವಾಮಿ. ನಿಮ್ಮೇನ ಅಕಸ್ಮಾತ್ ವಾಪಸ್ ಬರ್ತೀರಾ ಅಂದ್ಕೊಂಡಿದ್ದೀನಿ. ವಾಪಸ್ ಬಂದ್ರೆ ನಮ್ಮ ಹಿಂದುತ್ವ ಮತ್ತು ಹಿಂದೂ ಮುಸ್ಲಿಮ್ಸ್ಗೆ ಯಾವುದೇ ಕಾರಣಕ್ಕೂ ನಮ್ಮೆಲ್ಲ ಸರಿ ಸಮಾನಾಗಿ ನೋಡಬೇಕು. ಯಾರನ್ನೂ ಹೆಚ್ಚಿಸ್ಬಾರ್ದು, ಯಾರನ್ನೂ ಕುಗ್ಗಿಸ್ಬಾರ್ದು. ನಾವು ಮುಸಲ್ಮಾನ್ ಕ್ರಿಶ್ಚಿಯನ್ಸ್ ಎಲ್ಲರನ್ನೂ ಒಂದೇ ಸಮಾನಾಗಿ ಕಾಪಾಡಿ. ಡಿ ಕೆ ಶಿವಕುಮಾರ್ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅಪ್ಪಾಜಿ ಆದರೂ ಪರವಾಗಿಲ್ಲ, ಇನ್ನೊಬ್ಬರಾದರೂ ಪರವಾಗಿಲ್ಲ. ನನ್ನ ಸಮಾಜದಲ್ಲಿ ಜನ ಎಲ್ಲರೂ ಸರಿ ಸಮಾನಾಗಿ ಹೋಗಬೇಕು. ಜಾತಿಯನ್ನದ ತರಬಾರ್ದು, ಜಾತಿಯನ್ನದ ಕಿತ್ಬಿಸಾಕಬೇಕು. ಒಂದೇ ಮಾತಾರಮ್ಮ ಅಂತ ಹೇಳ್ಬೇಕು. ಇದೇ ನನ್ನ ಲಾಸ್ಟ್. ಮೇಡಮ್, ಈಗ 8 ವರ್ಷ CM ಆಗಿದ್ದೀರಾ, ಸಾಕು ಡೆಲ್ಲಿಗೆ ಬಂದುಬಿಡಿ. ಮೋದಿ ವಿರುದ್ಧ, ಅಲ್ಲಿ BJP ವಿರುದ್ಧ ಹೋರಾಡೋಣ ಅಂತ ಕರೀತಿದ್ದಾರೆ. ಡೆಲ್ಲಿಗೆ ಹೋದ್ರೆ ಚೆನ್ನಾಗಿರಲ್ವಾ ಸಿದ್ದರಾಮಯ್ಯನವ್ರಿಗೆ ಇನ್ನು ಭವಿಷ್ಯ? ಇಲ್ಲ ಸರ್, ಅದು ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮಲ್ಲೇ ಇರಬೇಕು. ಕೆಲವು ನೀವು ಹೇಳ್ದಂಗೆ ಇನ್ನೂ ಸ್ವಲ್ಪ ತಿದ್ಕೊಳ್ಳೋದದೆ. ಯಾರು ಹೇಳಿ, ಈ ಕಾಂಗ್ರೆಸ್ ಪಕ್ಷಕ್ಕೆ ತಿದ್ಕೊಳ್ಳೋದದೆ. ಯಾರು ಇಲ್ಲಿ ಕೊಂಡಾಡಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷನ. ತಿದ್ಕೋಬೇಕು. ಇನ್ನು ಸಿದ್ದರಾಮಯ್ಯ ಅವರು ಇಲ್ಲೇ ಪಕ್ಷದಲ್ಲಿದ್ದು ಇನ್ನೂ ಹಿಂದುತ್ವಗಳಿಗಾಗಿ, ಹಿಂದೂ ಮುಸ್ಲಿಮ್ಸ್ಗಾಗಲಿ ಒಳ್ಳೇದು ಮಾಡಿ. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಜಾತಿ ಅನ್ನೋದು ಹೋಗಿಸ್ಬಿಟ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲ ಸರ್, ಪ್ರಧಾನಿನ ಜನನೇ ಮಾಡ್ತಾರೆ. ನಾವು ಜನನ ಯಾವತ್ತೂ ನಾನು ಹೋಯ್ತಾ ಇದ್ರೆ ಶೋಭಾ ಸರಿ ಅನ್ನೋ ರೀತಿ ಇರ್ಬೇಕು ಸರ್. ಸಿದ್ದರಾಮಯ್ಯನ ನಾನು ಹೋಲಿಸ್ಕೊಳ್ಳೋಕ್ಕಾಗಲ್ಲ, ನಾನು ಯಾರೋ ಸಿದ್ದರಾಮಯ್ಯ ಮೇಲಿರೋರು. ಆದರೆ ಶೋಭಾ ಅವ್ರು ಮಾತಾಡ್ತಿರೋ ಸರಿ ಅನ್ನಬೇಕು ಕರ್ನಾಟಕ ಜನ. ನಾನು ನಿಮ್ಗಾಗಲಿ ಮೋಸ ಮಾಡಬಾರ್ದು. 2 ತಟ್ಟೆ ಇಟ್ಮೇಲೆ 2 ತಟ್ಟೆಗೆ ಒಳ್ಳೆ ರೀತಿ ಊಟ ಕೊಡಬೇಕು, ನನ್ನದಷ್ಟು. ಅದು ಯಾವ ರೀತಿ ಯಾರೋ ತಿಳ್ಕೊಳ್ಳಿ ಸರ್. ಸಿದ್ದರಾಮಯ್ಯ ಪೈಚರು ಬಂದ್ರೆ, ಇನ್ನೊಂದು ಸತಿ ವಾಪಸ್ ಬಂದ್ರೆ, ಅಕಸ್ಮಾತ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರಾದ್ರೆ ಸರ್ ಒಳ್ಳೆ ರೀತಿಲಿ ರಾಜ್ಯ ಮಾಡಿ ಸರ್. ರೈತರಿಗೆ ಅನ್ಯಾಯ ಮಾಡಬೇಡಿ ಸರ್. ರೈತರಿರೋದು ನಾವು ಬಿಡದಿಲ್ಲಾದಂಥ ಅನ್ಯಾಯ ಎಲ್ಲೂ ಆಗಬಾರ್ದು ಸರ್. ಬಿಡದಲ್ಲಿರೋ ಮರ ನಮ್ಮ ರೈತರ ಜಮೀನು ಯಾವುದೇ ಕಾರಣಕ್ಕೂ ಕಿತ್ಕೋಬೇಡಿ ಸರ್. ರೈತರಿದ್ರೆ ಅವರಿಂದ ನಾವು ಸರ್. ರೈತರಿಗೆ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡಿ ಸ್ವಾಮಿ. ಇನ್ನೂ ಸರ್ ಹಸ್ರಿದ್ರೆ ನಾಮಲ್ವ ಸರ್? ಆಕ್ಸಿಜನ್ ಕಿತ್ಕೊಂಡು ನಾವು ಎಲ್ಲಿ ನಿಂತ್ಕೊಳ್ಳೋಕ್ಕದ್ದು ಸ್ವಾಮಿ? ಹಾಗಾಗಿ ಸ್ವಾಮಿ ನೀವಾರು ಆಗಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಬರಲಿ, ರೈತರು ಉಳಿಸಿ ಸ್ವಾಮಿ ಅಂತ ನಾನು ಕೇಳ್ಕೊತಿದ್ದೀನಿ ಸರ್. ಮೇಡಮ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಕೊಟ್ಟು ಅವರು ಕೆಳಗಡೆ ಇಳಿದು ಕಾಂಗ್ರೆಸ್ ನಾಯಕರಿಂದ ಒಂದು ರೀತಿ ಅಂತರ ಕಾಯ್ಕೊಂಡ್ರೆ ಕಾಂಗ್ರೆಸ್ ಮತ್ತೆ ಎಲೆಕ್ಷನಲ್ಲಿ ಗೆಲ್ಬೋದಾ? ಖಂಡಿತ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಗೌರ್ಮೆಂಟ್ ಡಿಸರ್
ಸಿದ್ದರಾಮಯ್ಯನಿಂದ ಹೊಂಟೋಯ್ತು. ಇನ್ನೂ ಒಂದು ಸತಿ ಹೇಳ್ತೀನಿ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇರೋದೇ ಸಿದ್ದರಾಮಯ್ಯನಿಂದ, ಸಿದ್ದರಾಮಯ್ಯ ಇರೋದೇ ಸೋನ್ಯೆಯಿಂದ. ಅಲ್ಲ, ಸೋನ್ಯೆಯಿಂದ ಸಿದ್ದರಾಮಯ್ಯ ಇರೋದು. ಸೋನ್ಯೆ ಮೇಡಮಿಂದ ಸಿದ್ದರಾಮಯ್ಯ ಅಲ್ಲ ಸರ್. ಭಾಳ ಗೌರವ ಕೊಟ್ಟು ಹೇಳ್ತೀನಿ, ಸೋನ್ಯೆ ಮೇಡಮ್ ಅವರು ಡೆಲ್ಲಿಲಿ ಕೂತ್ಕೆ ಯೋಚನೆ ಮಾಡಬೇಕು, ಇಂಥ ಒಂದು ಮಾಸ್ ಲೀಡ್ರ್ ಕಳ್ಕಂದಲ್ಲ ಅಂತ. ಇದು ಅಕ್ಷರ ಸಹ ಸತ್ಯ. ಸಿದ್ದರಾಮಯ್ಯನ ಕಳ್ಕಂದ್ರೆ ಸರ್ ಅವ್ರಿಗೆ ನಷ್ಟ, ಸಿದ್ದರಾಮಯ್ಯನಿಗೆ ನಷ್ಟ ಅಲ್ಲ, ಜನಗಳಿಗೆ ನಷ್ಟ. ಯಾಕಂದ್ರೆ ಅವ್ರನ್ನೇ ನೆಮ್ಕೊಂಡಿರೋ ಅಭಿಮಾನಿಗಳು ಇದ್ದಾರೆ. ಆಮೇಲೆ ಇನ್ನೂ ಏನೋ ಮಾಡಬೇಕು ಅಂತಿದ್ರು ಏನೋ ಸಿದ್ದರಾಮಯ್ಯವರು, ಇನ್ನೂ ಸ್ವಲ್ಪ ಕಾಲಾವಕಾಶ ತಕತ್ತಿದ್ರೆ ಏನೋ ಕಿತ್ಕೊಬಿಟ್ರಲ್ಲ ಅನ್ನೋದೆಲ್ಲೋ ಒಂದು ಕಡೆ. ನಾನು ಇದ್ರ ಮಾಡ್ತಿದ್ದೇನೋ ಅದು ಅವ್ರು ಬೇರೆ ಅನ್ಬೋದೇನೋ, ಯಾಕೆ ಬೇಕು ಅಲ್ವ ಸರ್? ನಾನು ಇದ್ರ ಮಾಡ್ತಿದ್ದೇನೋ, ಇದು ಬರಬಾರ್ದಲ್ಲ. ಒಬ್ಬರ ಹತ್ರ ಅಧಿಕಾರ ಕಿತ್ಕೋಬೇಕಾರೆ ನೀ ಸಂತೋಷ ಕೊಟ್ಟೆಯಪ್ಪ ಅಂತ ಇಸ್ಕೋಬೇಕು. ಅದು ಕೊಟ್ಟಿದ್ದಾರೋ ಸಂತೋಷವಾಗಿ ಅಥವಾ ಇಲ್ವೋ, ನಮ್ಮ ಒಳಗಡೆ ಹೋಗಿ ಬಿಟ್ಟಾರ ಸರ್ ಗಾಗರ್ಕಂದು ಸ್ವಾಮಿ ಬುದ್ಧಿ ಅಂತ ಓಡೋಗ್ಬೇಕು ನಾವು. ಆದರೂ ಸಹ ನಾ ತಿಳ್ಕೊಂಡಿರೋ ಮಟ್ಕ ಯಾರ್ಯಾರಾಗಲಿ ಸರ್, ನನ್ನ ದೇಶದ ಪ್ರಜೆಗಳನ್ನ ಕಾಪಾಡಿ ಸರ್, ರಕ್ಷಣೆ ಮಾಡಿ ಸರ್, ಅಷ್ಟೇ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾತಾಡಿ.